1996ರಲ್ಲಿ ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಿನ ಅಲ್ಲೊಂದು ಮನೆಯಲ್ಲಿ ಹುಟ್ಟಿದ್ದ ಕೊನೆಯ ಒಬ್ಬ ಮಗ ಈ ಗಿಲ್ಲಿ. ಕುಳ್ಳೆಯ ಸವಿತಾ ಅನ್ನೋ ದಂಪತಿಗೆ 3 ಮಕ್ಕಳಿದ್ರು. ಅವರಲ್ಲಿ ಕೊನೆ ಹುಡುಗನೇ ಈ ಗಿಲ್ಲಿ. ಊರಲ್ಲಿ ಮಾಮೂಲಿ ಕೃಷಿಕ ಕುಟುಂಬ ಅವ್ರದ್ದು. ಬೆಳೆಯುತ್ತಾ ಗಿಲ್ಲಿಗೆ ಕಲೆ ಕಡೆ ಗಮನ ಹರಿದಿತ್ತು. ಅದೇ ಆಸೆಯನ್ನ ಹೊತ್ತು ಮಹಾನಗರ ಬೆಂಗಳೂರಿನ ಕಡೆ ಹೆಜ್ಜೆ ಹಾಕಿದ್ದ. ಇಲ್ಲೇನೂ ಆತನಿಗೆ ರೆಡ್ ಕಾರ್ಪೆಟ್ ಹಾಕಿ ವೆಲ್ಕಮ್ ಹೇಳಿಲ್ಲ. ಗಿಲ್ಲಿ ಮೊದಲಿಗೆ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ, ಆನಂತರ ಅದ್ರಲ್ಲಿ ಸಂಬಳ ಇಲ್ಲ ಅಂತ ಸೆಟ್ ಬಾಯ್ ಆಗಿ ಕೆಲ್ಸ ಮಾಡಿದ್ರು. ಅದೇ ಸೆಟ್ ಕೆಲ್ಸವನ್ನ ಕೆಲ ರಿಯಾಲಿಟಿ ಶೋಗಳಲ್ಲೂ ಮಾಡಿದ್ರು. ಊರಿಗೆ ಕೀರ್ತಿ ತರೋನು ಯಾವತ್ತಿಗೂ ಊರಿಗೆ ಕೀರ್ತಿ ಕಳಶವೇ. ಸದ್ಯಕ್ಕೆ ಸಿಕ್ಕಾಪಟ್ಟೆ ಸುದ್ದಿಯಾಗ್ತಾ ಮಂಡ್ಯದ ದಡದಪುರಕ್ಕೆ ಕೀರ್ತಿ ತಂದಿದ್ದು ಗಿಲ್ಲಿ ನಟ. ನಟ ಅಂದ್ರೆ ಮಾಮೂಲಿ ನಟ ಅಲ್ಲ. ರೈಮಿಂಗ್ ಟೈಮಿಂಗ್ನಲ್ಲಿ ಹೇಳೋಕೋಗಿ ಟಂಗ್ ಸ್ಲಿಪ್ ಆಗೋ ನಟ ಅಲ್ಲ. ಮಾತಿನ ಈಟೆಯಿಂದ ಚುಚ್ಚಿ ಮಾತಿನ ಮುಲಾಮ್ ಹಚ್ಚೋ ನಟ. ಸದ್ಯ ಬಿಗ್ ಬಾಸ್ ಹೌಸ್ನಲ್ಲಿ ಗಿಲ್ಲಿಯ ಹವಾ ನಿಮ್ಗೆ ಗೊತ್ತು. ಬಟ್ ಗಿಲ್ಲಿಯ ಊರಲ್ಲಿ ಗಿಲ್ಲಿ ಲೆವೆಲ್ ಹೇಗಿದೆ? ಗಲ್ಲಿ ಗಿಲ್ಲಿ ಗಿಲ್ಲಿ ಬಿಗ್ ಹೌಸಲ್ಲಿ ಈ ಹೆಸ್ರನ್ನ ಎಷ್ಟೇ ಸಿಲ್ಲಿ ಅಂದ್ರೂ ಯಾಕೆ ಬಂದೆ ಇಲ್ಲಿ ಅಂತ ಕೀಟ್ಲೆ ಮಾಡಿದ್ರು. ಗಿಲ್ಲಿ ತವರಲ್ಲಿ ಓದಿದ ಸ್ಕೂಲಲ್ಲಿ ಅಂತಮ್ಮಾರ ಮನಸ್ಸಲ್ಲಿ ಗಿಲ್ಲಿ ಯಾವತ್ತಿಗೂ ಅಲ್ಲಿ. ನೆತ್ತಿಯಲ್ಲಿ ಊರಿನ ಕಳಶದಲ್ಲಿ ಇರ್ತಾನಂತೆ. ಸ್ಕೂಲಲ್ಲಿ ಸೈಲೆಂಟ್ ಆಗಿದ್ದ ಗಿಲ್ಲಿ ಈಗ ಬಿಗ್ ಬಾಸ್ನಲ್ಲಿ ವೈಲೆಂಟ್ ಆಗಿರೋ ಹುಲಿ ಅಂತೆ.